ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಆಗಿರ್ಬೋದು, ಇಲ್ಲ ತುಂಬ ಪುಟ್ಟ ಸಬ್ಸ್ಕ್ರೈಬರ್ಸ್, ಒಂದು 500 ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನು ಕೆಲವರು ಅವಾಗ ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಈ ಥರ. ಬಟ್ ಏನಕ್ಕೆ ಸಾರಿ ಕೇಳ್ತಿದ್ದೀನಿ ಅಂದರೆ, ನನಗೆ ಯೂಟ್ಯೂಬ್ ಅನ್ನೋದು ಒಂದು ಡ್ರೀಮ್ ಥರ, ತುಂಬ ಆಸೆ ಪಟ್ಟು ನಾನು 2 years ಮುಂಚೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅದರಲ್ಲಿ 1 year ಆಲ್ಮೋಸ್ಟ್ ಒಂದು 8 months ನಾನು ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟಾಗಿ ವೀಡಿಯೋಸ್ ಹಾಕ್ತಿದ್ದೆ. ಅದಾದಮೇಲೆ ಏನಾಯ್ತು ಅಂದರೆ ಮತ್ತೆ ಕೆಲಸಕ್ಕೆ ಜಾಯ್ನ್ ಆದೆ, ಆಗ್ತಾ ಇರಲಿಲ್ಲ. ಆ್ಯಂಡ್ ಅದಾದಮೇಲೆ ಲೈಫಲ್ಲೂ ಫ್ಯಾಮಿಲಿ ಅದು ಇದು ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸು ಈ ಥರ ಎಲ್ಲ ಆಗಿ ನಾನು ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಂಡೆ. ಒಂದು 1.5 to 2 months ನಾನು ಏನೂ ಪೋಸ್ಟ್ ಮಾಡಲಿಲ್ಲ. ಅಂಥ ಟೈಮಲ್ಲಿ ಏನಾಯಿತು ಅಂದರೆ, ನಂದು ವಾಚ್ ಅವರ್ಸ್ ಆಗಿರ್ಬೋದು ಎಲ್ಲ ನಂದು ಆಲ್ಮೋಸ್ಟ್ ಒಂದಿಷ್ಟು ಬ್ಯಾಲೆನ್ಸ್ ಇತ್ತು ಅಷ್ಟೇ ಮಾನಿಟೈಸೇಷನ್ಗೆ. ಅಷ್ಟರಲ್ಲಿ ನಂದು ಏನಾಯಿತು, ನಾನು ಯಾವಾಗ ಬ್ರೇಕ್ ತೊಗೊಂಡೆ ಆ 2 monthsಲ್ಲಿ ನಂದು ಫುಲ್ ನಿಲ್ಲಾಗೋಯಿತು. ಆ್ಯಂಡ್ ನಾನು ವಾಚ್ ಅವರ್ಸ್ ಪುನಃ ಸ್ಟಾರ್ಟಿಂಗ್ 0 ಸ್ಟಾರ್ಟ್ ಮಾಡಬೇಕಾಯ್ತು. ಇದೊಂಥರ ಡಿಮೋಟಿವೇಟ್ ಆಗೋಯ್ತು. ಆ್ಯಂಡ್ ಲೈಫಲ್ಲಿ ಕೂಡ ತುಂಬ ಚೇಂಜಸ್ ಆಯಿತು. ಅದಕ್ಕೆ ವೀಡಿಯೋಸೇ ಬೇಡ, ಏನೋ ಮಾಡೋದು ಬೇಡ ಅಂತ ಬಿಟ್ಬಿಟ್ಟಿದೆ. ಆದರೂ ನಾನು ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ, ಮಿನಿ ವ್ಲಾಗ್ಸ್ ಮಾಡ್ತಾ ಇದ್ದೆ. ಆ್ಯಂಡ್ ನನಗೆ ಅರ್ಥ ಆಗ್ತಿರ್ಲಿಲ್ಲ, ಮಿನಿ ವ್ಲಾಗ್ಸ್ ಮಾಡಬೇಕಾ ಅಥವಾ ಲಾಂಗ್ ವೀಡಿಯೋಸ್ ಮಾಡಬೇಕಾ. ಇವಾಗ ಯಾರು ಎಲ್ಲರೂ ವೀಡಿಯೋಸ್ ಮಾಡ್ತಾರೆ. ನಾನು ಸ್ಟಾರ್ಟ್ ಮಾಡಿದ ಟೈಮಲ್ಲಿ ವೀಡಿಯೋಸ್ ಜಾಸ್ತಿ ಯಾರೂ ಮಾಡ್ತಾ ಇರಲಿಲ್ಲ, ಮಿನಿ ವ್ಲಾಗ್ಸ್ ಎಲ್ಲ ಇರಲಿಲ್ಲ. ಇವಾಗ ಮಿನಿ ವ್ಲಾಗ್ಸೇ ತುಂಬ ಕ್ಲಿಕ್ ಆಗುತ್ತೆ. ಸೊ ಯಾವ್ದು ಮಾಡೋಣ ಏನೋ ಕನ್ಫ್ಯೂಷನಲ್ಲೇ ಇರ್ತಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಮನೇಲಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ತುಂಬ ಚೇಂಜಸ್ ಆಗಿದೆ ಹೇಳಬೇಕು ಅಂದರೆ. ಅದರಲ್ಲೂ ಇತ್ತೀಚೆಗೆ ಒಂದು 1 yearಯಿಂದ ಅಂತೂ ತುಂಬ ಚೇಂಜಸ್ ಆಯಿತು. ಮೇನ್ಲಿ ಅಮ್ಮಂಗೆ ಹುಷಾರಿಲ್ಲದೆ ಆಯಿತು, ಆಮೇಲೆ ಬ್ರೂನೋಗೆ ಹುಷಾರಿಲ್ಲದೆ ಆಯಿತು. ಸೊ ಇದು ಎರಡೂ ಯಾವಾಗ ಆಯಿತು ಆವಾಗ ನಾನು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ, ವೀಡಿಯೋಸ್ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಂತ ಬಿಟ್ಟಿದ್ದು ನಾನು. ಅಂಥ ಟೈಮಲ್ಲೇ ನನಗೆ ಈ ಥರ ಪ್ರಾಬ್ಲಮ್ಸ್ ಆಗಿದ್ದು. ಆ್ಯಂಡ್ ಇನ್ನೊಂದು, ಫಸ್ಟ್ ನಮ್ಮ ಮನೇಲಿ ಹೊಸ ಗೆಸ್ಟ್ನ ಇಂಟ್ರಡ್ಯೂಸ್ ಮಾಡಿಸ್ಬಿಡ್ತೀನಿ. ಎಸ್ ಹಾಯ್ ಹಲೋ, ಇವರು ನಮ್ಮನೆ ಹೊಸ ಗೆಸ್ಟ್ ರಿಯೋ ಅಂತ. ಆ್ಯಂಡ್ ಇವನು ಆಲ್ರೆಡಿ ಶಾರ್ಟ್ಸ್ ಕೂಡ ಮಾಡಿದ್ದೀನಿ. ನಮ್ಮನೆ ಪುಟಾಣಿ ಇದು, ಇವನ ಹೆಸರು ಕೂಡ ಪುಟಾಣಿ ಆ್ಯಂಡ್ ರಿಯೋ ಅಂತ. ಈಗ ನಮ್ಮ ಮನೆಗೆ ಒಂಥರ ನಮ್ಮ ಹ್ಯಾಪಿನೆಸ್ ಇವನು, ನಮಗೆ ಖುಷಿ ಆ್ಯಂಡ್ ಲಕ್ಕಿ ಎಲ್ಲನೂ ಇವನೇ. ಇವಾಗ ಮಗಾರಿ ಒಂದು ಫುಲ್ ಕ್ಲಿಪ್ಪಿಂಗ್ ಅಂದರೆ ಒಂದು ವಿಡಿಯೋ, ಪುಟ್ಟದಾಗಿ ಒಂದು ವಿಡಿಯೋ ಕೂಡ, ಅಥವಾ ಅವ್ನು ತಂದಾಗ ಹೇಗಿದ್ದ, ಇವಾಗ ಇದ್ದಾನೆ ಹೇಗೆ ಅಂತ. ಆ್ಯಂಡ್ ಇವಾಗ ಅವ್ನು ಜಸ್ಟ್ 60 days ಬೇಬಿ ಅಷ್ಟೇ, 16 ಇಲ್ಲ ಒಂದು 55 days ಅನಿಸುತ್ತೆ ಥರ ಬೇಬಿ ಅಷ್ಟೇ. ಆ್ಯಂಡ್ ನಾವು ತಂದಾಗ ಒಂದು 35 days ಇದ್ದ. ಇವನ್ನ ನಾವು ನಮಗೆ ಗೊತ್ತಿರೋರ ಕಡೆಯಿಂದ ತಂದಿದ್ದು. ಸೊ ಇವನದು ಡೀಟೇಲ್ಸ್ ಇದ್ದು, ಇವಾಗ ಎಲ್ಲರೂ ನಾಯಿ ಸಾಕಬೇಕು ಅಂತಾರೆ. ಸೊ ಇವನ್ನ ನಾವು ತಂದಿದ್ದು ಒಂಥರ ತರಬೇಕಾ ಬೇಡವಾ ಅಂತಲ್ಲ. ಓಕೆ, ನಾನು ಇವಾಗ ಹೇಳ್ಬಿಡ್ತೀನಿ. ಅವ್ನು ಇಂಟ್ರಡ್ಯೂಸ್ ಯಾಕೆ ಮಾಡಿಸಿದೆ ಅಂದರೆ, ಇಲ್ಲೇ ಇದೆ, ತುಂಬ ತೀಟೆ ಮಾಡ್ತಾನೆ, ಎಲ್ಲ ಎಳೆದಾಗ್ತಾನೆ, ಅದಕ್ಕೆ ಕೆಳಗಡೆ ಬಿಟ್ಟಿದ್ದೀನಿ. ಸೊ ಏನಂದರೆ, ಅಮ್ಮಂಗೆ ಹುಷಾರಿರಲಿಲ್ಲ, ಬ್ರೂನೋಗೆ ಹುಷಾರಿರಲಿಲ್ಲ. ಸೊ ಇದರಲ್ಲೇ ಇತ್ತು ಅವ್ರಿಗೆ ಇವರ ಅನ್ನೋದ್ರಲ್ಲೇ ದೊಡ್ಡ ಒಂದು ಪ್ರಾಬ್ಲಮಲ್ಲೇ ನಾವು ಕಳೆದ್ವಿ 1 year ಕೂಡ. ಆ್ಯಂಡ್ ಅವ್ನಿಗೆ ಲಾಸ್ಟ್ ಬ್ರೂನೋ ಬಂದುಬಿಟ್ಟು 25th February ಆ ಟೈಮ್ಗೆ ತುಂಬ ಹುಷಾರಿಲ್ಲ, ಹೊಟ್ಟೆ ಫ್ಲೂ ಊದ್ಕೊಂಡಿತ್ತು. ಆ್ಯಂಡ್ ಅದ್ರ ಜೊತೆಗೆ ಅವ್ನಿಗೇನಾಗಿದೆ ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ. ನಾವೇನು ಅಂದ್ಕೊಂಡಿದ್ವಿ, ಅವ್ನು ಹೊಟ್ಟೆ ದಪ್ಪ ಆಗಿದೆ, ಮೇ ಬಿ ಗುಂಡ್ಕಾಗಿದ್ದಾನೆ, ದಪ್ಪಕ್ಕಾಗಿದ್ದಾನೆ ಅಂತ. ಆ್ಯಂಡ್ ಅದಾದಮೇಲೆ ನಾವು ರೆಗ್ಯುಲರಾಗಿ ಡಾಕ್ಟರ್ ಹತ್ರ ತೋರಿಸಿದಾಗ ಅವ್ರು ಹೇಳಿದ್ರು, ಇಲ್ಲ ಏನೋ ಪ್ರಾಬ್ಲಮ್ ಇದೆ, ಲಿವರ್ ಅಥವಾ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ, ಸೊ ಬೆಟರ್ ಒಂದು ಕಡೆ ತೋರಿಸಿ ಅಂತ. ಆ್ಯಂಡ್ ನಾವು ಹೋಗಿದ್ದು ಜೀವ ಹಾಸ್ಪಿಟಲ್, JP ನಗರ್ ಹತ್ರ. ಅಲ್ಲಿ ಇಮಿಡಿಯೇಟ್ ಕರ್ಕೊಂಡು ಹೋದಾಗ ಅವರು ಸ್ಕ್ಯಾನ್ ಎಕ್ಸ್ರೇ ಮಾಡಿದ್ರು, ಹೇಳಿದ್ರು ಅವ್ನ ಹಾರ್ಟ್ ಬಲ್ಜ್ ಆಗಿದೆ ಆ್ಯಂಡ್ ಬ್ಲಡ್ ಪಂಪ್ ಆಗಿರ್ಬೋದು, ವಾಟರ್ ಪಂಪ್ ಈ ಥರ ಏನೋ ಇಶ್ಯೂಸ್ ಇದೆ. ಸೊ ಏನಂದರೆ, ಈ ಥರ ಇರೋವಂಥದ್ದು ಹೆರಿಡಿಟಿಯಾಗಿ ಬರ್ಬೋದು, ಅಥವಾ ಅವ್ರಿದ್ದಿದ್ದು ಎನ್ವಿರಾನ್ಮೆಂಟಿಂದ ಬರ್ಬೋದು, ಈ ಥರ ಎಲ್ಲ ಆಗುತ್ತೆ. ಬಟ್ ಏನು ಮೇನ್ ಇಶ್ಯೂಸ್ ಅಂದರೆ, ಅವರಿಗೆ ನೀರು ತುಂಬ್ಕೊತಾ ಇರುತ್ತೆ. ಇವಾಗ 8 years 6 years ಇರುವಂಥ ಲೈಫ್ ಸ್ಪ್ಯಾನ್ ಅವ್ರದ್ದು ಡಿಕ್ರೀಸ್ ಆಗ್ತಾ ಬರುತ್ತೆ, ಈ ಥರ ಎಲ್ಲ ಹೇಳಿದ್ರು. ಸೊ ನಾವು ಫುಲ್ ಗಾಬರಿ ಆಗೋದ್ವಿ. ಅಂಥ ಟೈಮಲ್ಲಿ ನಾನು ಇಲ್ಲ ಯೂಟ್ಯೂಬ್ ಎಲ್ಲ ಸ್ಟಾಪ್ ಮಾಡಬೇಕು ಅಂತ ಇದ್ವಿ. ಅದಾದಮೇಲೆ ನಮಗೆ ಗೊತ್ತಿರೋರು ಇನ್ನೊಬ್ಬರು ನಮ್ಮ ಮನೆ ನಿಯರ್ ಬೈ ಇರುವಂಥ ಒಂದು ಹಾಸ್ಪಿಟಲ್ ಸಜೆಸ್ಟ್ ಮಾಡಿದ್ರು. ಸೊ ನಾವಲ್ಲಿ ಕರ್ಕೊಂಡೋಗಿ ಬ್ರೂನೋನ 1 year ಆಲ್ಮೋಸ್ಟ್ 1 year ಮಾರ್ಚ್ ಗಂಟನೂ, ಲಾಸ್ಟ್ ಫೆಬ್ರವರಿಯಿಂದ ಮಾರ್ಚ್ ಗಂಟನೂ ಬ್ರೂನೋನ ಅಲ್ಲೇ ತೋರಿಸ್ತಾ ಇದ್ವಿ. ಏನಂದರೆ, ನಾವು ರೆಗ್ಯುಲರಾಗಿ ವೀಕ್ಲಿ ಕರ್ಕೊಂಡು ಹೋಗೋದು, ನೀರು ತೆಗಿಯೋದು, ಅವ್ನಿಗೆ ನೀರು ತುಂಬ್ಕೊಳ್ಳೋದು. ಆ್ಯಂಡ್ ಡಾಕ್ಟರ್ ಏನು
ಡಾಕ್ಟರ್ ಏನು ಸಜೆಸ್ಟ್ ಮಾಡಿದ್ರು ಅಂದರೆ ನೀರು ಕುಡಿಬಾರ್ದು ಒಂದು ಜಾಸ್ತಿ, ಟ್ಯಾಬ್ಲೆಟ್ಸ್ ಕಂಟಿನ್ಯೂಸ್ ಆಗಿ, ಈಗ BP ಶುಗರ್ ಇರೋಂಥ ಪೇಷಂಟ್ಸ್ ಹೇಗೆ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ಸ್ ತಗೋಬೇಕು ಆ ಥರ ಕೊಡಬೇಕು. ಈ ಥರ ಎಲ್ಲ ತುಂಬ ಮೆಡಿಕೇಶನ್ಸ್ ಅಲ್ಲೇ ಇದ್ದ 1 ಇಯರ್ ಕೂಡ. ನಾವು ಕೂಡ ಇನ್ನೂ 1 ಇಯರ್ ಇರ್ತಾನೆ ಅಂತೆಲ್ಲ ತುಂಬ ಅಂದ್ಕೊಂಡಿದ್ವಿ. ಮಧ್ಯದಲ್ಲಿ ಫೆಬ್ಬಿಂದ ಆಲ್ಮೋಸ್ಟ್ ಜೂನ್ ಜುಲೈ ಗಂಟ ಹಂಗೆ ಇದ್ರು. ಜುಲೈ ಆಗಸ್ಟಲ್ಲಿ ತುಂಬ ಹುಷಾರಾಗಿದ್ದ, ನಾರ್ಮಲ್ ಆಗಿದ್ದ ಅವನು. ಅಂದರೆ ಅವನೇನು ಬೆಡ್ ರೆಡರ್ ಆಗಿ ಆ ಥರ ಏನೂ ಇರಲಿಲ್ಲ, ಓಡಾಡ್ಕೊಂಡಿರ್ತಿದ್ದ. ಬಟ್ ಅವ್ನಿಗೆ ನಾರ್ಮಲ್ ಆಗಿ ಆ್ಯಕ್ಟಿವ್ ಆಗಿರೋಕೆ ಆಗ್ತಿರ್ಲಿಲ್ಲ. ಓಡಾಡೋದು ಜಾಸ್ತಿ ಆ ಥರ ಎಲ್ಲ ಅವನು ಅಂದರೆ ಹೈಪರ್ ಆ್ಯಕ್ಟಿವ್. ಬಟ್ ಆ ಟೈಮಲ್ಲಿ ಅವನ್ನ ನೋಡೋಕೆ ಆಗ್ತಾ ಇರಲಿಲ್ಲ ನಮ್ಗೆ ಅವನ್ನ. ಅದಾದಮೇಲೆ ನಮಗೆ ಲಾಸ್ಟ್ ಫೆಬ್ರವರಿ ಮಾರ್ಚ್ ಈ ಜಾನ್ ಮೇಲೆ ಫೆಬ್ ಮೇಲೆ ಅಂತೂ ತುಂಬ ಜಾಸ್ತಿ ಆಗೋಯ್ತು. ಲಾಸ್ಟ್ ಒಂದು 20 ಡೇಸ್ ಅಂದರೆ ಏಪ್ರಿಲ್ ಮಾರ್ಚ್ ಫೆಬ್ 25 ಮಾರ್ಚ್ 3 ಗಂಟೆ ತುಂಬ ಹೆವಿ ಆಗೋಯ್ತು. ಅವನಿಗೆ ಒಂದು ಕಡೆ ಕಾಲು ಬರ್ತಾ ಇರಲಿಲ್ಲ ನಡೆಯೋದಕ್ಕೆ. ಲಿಟ್ರಲಿ ನಾವು ಎತ್ತಿ ಅವನ್ನ ಆಚೆ ಕೂರಿಸ್ಬೇಕಿತ್ತು, ಪಿ ಮಾಡೋಕ್ಕಾಗಿರ್ಬೋದು ಎಲ್ಲದಕ್ಕೂ. ಆ್ಯಂಡ್ ಅಲ್ಲಿಂದ ನಾವೇ ಕರ್ಕೊಂಬಂದು ಕೂರಿಸ್ಬೇಕಿತ್ತು. ಈ ಥರ ಎಲ್ಲ ಆಗ್ತೀವಿ. ಸರಿ ಅಂತ ಮತ್ತೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ವಿ. ಡಾಕ್ಟರ್ ಏನಾದ್ರು ಸ್ಕ್ಯಾನಿಂಗ್ ಮಾಡೋಣ, ನೋಡೋಣ, ಕಂಡೀಷನ್ ತುಂಬ ಇದಾಗಿದೆ ಅಂತಲ್ಲ. ಸರಿ ಹೋದ್ವಿ. 3 ಡೇಸ್ ಕಂಟಿನ್ಯೂಸ್ ಆಗೆಲ್ಲ ತೋರಿಸಿದ್ವಿ. ಪುನಃ ಜೀವ ಹಾಸ್ಪಿಟಲ್ಗೆ ಹೋಗಿ ಪುನಃ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಯಿತು, ಇಲ್ಲ ಅವ್ನು ಆಲ್ರೆಡಿ ಎಲ್ಲ ಪಾರ್ಟ್ಸು ಡೆಡ್ ಆಗಿ ಬರ್ತಾ ಇದೆ. 1 ಇಯರ್ ಅವ್ನು ಸರ್ವೈವ್ ಆಗಿದೆ, ಹೆಚ್ಚು ಇನ್ನೂ ಇದ್ರೆ ಮ್ಯಾಕ್ಸಿಮಮ್ 1 to 2 ಡೇಸ್ ಅಂತ ಬಂತು. ಲಿಟ್ರಲಿ ನಮಗೆ ಆ ಟೈಮಲ್ಲಿ ಏನು ಹೇಳಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗಿರಲಿಲ್ಲ. ದೆನ್ ಆನ್ ಮಾರ್ಚ್ 3 ಈ ಡೈಡ್. ನಮಗೆ ಆ ದಿನ ಇನ್ನೂ ನೆನಪಿದೆ ನನಗೆ, ಅವನು ಹೋಗೋ ಟೈಮ್, ಹೋಗೋ ದಿವಸ ಎಲ್ಲನೂ. ಆ್ಯಂಡ್ ಜಾಸ್ತಿ ಇವಾಗ ನಾವು ನೆನೆಸ್ಕೊಳ್ಳಲ್ಲ, ಬಟ್ ಅವನು ಆಲ್ಮೋಸ್ಟ್ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾನೆ, ನಮ್ಮ ಜೊತೆನೇ ಇರ್ತಾನೆ ಅಂತ ನನಗೆ ಫೀಲ್ ಇದೆ. ಸೊ ಇಷ್ಟೆಲ್ಲ ಆದಮೇಲೆ ಏನಾಯಿತು, ಬೇಡ ಯಾವ ನಾಯಿನೂ ಬೇಡ, ನಮಗೆ ಬ್ರೂನೋನೇ ಇತ್ತು ಸಾಕು. ಬ್ರೂನೋ ಅವನು ಒಂದು ಮೆಮೊರೀಸ್ ಕೊಟ್ಟಿದ್ದಾನೆ ನಮಗೆ. ಅವನೊಂಥರ ನನಗೆ ಸೇವಿಯರ್ ಥರ. ತುಂಬ ಕಷ್ಟದ ಟೈಮಲ್ಲಿ, ಯಾರು ಇಲ್ಲದೆ ಇರೋ ಟೈಮಲ್ಲಿ ಕೂಡ ನನ್ನ ಜೊತೆ ಇದ್ದಿದ್ದು ನನ್ನ ಬ್ರೂನೋನೇ. ಸೊ ಬೇಡ ಯಾರನ್ನೂ ತರೋದು ಅಂತೆಲ್ಲ ಇದೆ. ಬಟ್ ಲಿಟ್ರಲಿ ನನಗೆ ಬ್ರೌನ್ ಮರೆಯೋಕ್ಕಾಗ್ತಾ ಇರಲಿಲ್ಲ. ಎವ್ರಿ ಡೇ ನಾವು ಆಲ್ಮೋಸ್ಟ್ 1 ಏಪ್ರಿಲ್ ಗಂಟನೂ, ಏಪ್ರಿಲ್ 9, 10 ಗಂಟನೂ ನಾನು ಮಾರ್ಚಿಂದ ಅವನ್ನೇ ನೆನೆಸ್ಕೊಳ್ತಿದ್ದೆ, ಅಳ್ತಿದ್ದೆ. ಒಂದು ದಿನ ನಾವು ಅವನ್ನ ನೆನೆಸ್ಕೊಳ್ದೆ ಅಳ್ದೆ ಇದ್ದಿದ್ದ ದಿನನೇ ಇರಲಿಲ್ಲ ನಮಗೆ. ಆ್ಯಕ್ಚುಲಿ ಅಷ್ಟು ನಾವು ಅವನ್ನ ನೆನೆಸ್ಕೊತಿದ್ವಿ, ನಾನಾಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು. ಆ್ಯಂಡ್ ಲಿಟ್ರಲಿ 1 ಇಯರ್ ಕೂಡ ನನ್ನ ಹಸ್ಬೆಂಡು ಅವ್ರಿಗೆ ಯಾವಾಗ ವೀಕ್ ಆಫ್ ಇತ್ತು ಅನ್ನೋದೇ ಅವ್ರು ಮರ್ತೋಗಿದ್ರು. ಯಾವಾಗ ವೀಕ್ ಆಫ್ ಇರುತ್ತೆ ಅವಾಗೆಲ್ಲ ಹೋಗೋದು, ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ನೀರು ತೆಗ್ಸೋದು. ಆ್ಯಂಡ್ ಡಾಕ್ಟರ್ ಕೂಡ ತುಂಬ ಒಳ್ಳೆಯವರಿದ್ರು. ಅವರು ಧೈರ್ಯ ಹೇಳೋರು, ಏನಾಗಲ್ಲ ಅವ್ನು ಊಟ ಬಿಟ್ಟಿಲ್ವಲ್ಲ ಅಂತ. ಲಾಸ್ಟಲ್ಲಿ ಊಟನೂ ಎಲ್ಲ ಬಿಟ್ಟಾಗ ಅವರು ಹೋಪ್ಸ್ ಕಳ್ಕೊಂಡ್ರು. ಸೊ ನಾವು ಒಂದಿನೂ ಮರೀದೆ ಅವನ್ನ ಇದು ಮಾಡ್ಕೊಳ್ಳಿ ಇರೋ ದಿವಸ ಇರ್ತಿರ್ಲಿಲ್ಲ. ಅವಾಗ ನಾವು ಸರಿ ಗೊತ್ತಿರೋರ್ಗೆ ಹೇಳಿದ್ವಿ, ಈ ಥರ ಅವ್ನು ಪೆಟ್ಟಿದ್ರೆ ಹೇಳಿ, ನಾವು ಮತ್ತೆ ಲ್ಯಾಬೇ ತೊಗೋಬೇಕು, ಬ್ಲ್ಯಾಕೇ ತೊಗೋಬೇಕು, ಈ ಥರ ಎಲ್ಲ ಇತ್ತು. ಬಟ್ ಮತ್ತೆ ಬೇಡ, ಬಿಕಾಸ್ ಬ್ರೂನೋ ಇಸ್ ಸಮಥಿಂಗ್. ಬ್ರೂನೋ ಅಂದರೆ ಅವನ್ನ ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ಸ್ಪೆಷಲ್. ಸೊ ಇದನ್ನು ಥಿಂಕ್ ಮಾಡಿ ನಾವು ಓಕೆ ಶಿಡ್ಜು ಆದರೆ ನಮ್ಮ ಜೊತೆ ಮಗು ಥರನೂ ಇರುತ್ತೆ. ಆ್ಯಂಡ್ ನಾವಿರೋ ಕಡೆಗೆಲ್ಲ ಆದಷ್ಟು ಅವ್ನ ವಾಕೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಬೇರೆ ನಾಯಿನ. ಆ್ಯಂಡ್ ಲ್ಯಾಬಲ್ಲಾದರೆ ತುಂಬ ಚೆನ್ನಾಗಿ ವಾಕ್ ಮಾಡಿಸ್ಬೇಕು. ಬಟ್ ಶಿಡ್ಜು ಇಸ್ ಸಮಥಿಂಗ್ ಮನೇಲಿರೋವಂಥ ಬೇಬಿ. ಸೊ ಅದಕ್ಕೆ ಶಿಡ್ಜುನ ತೊಗೊಂಡ್ವಿ. ಆ್ಯಂಡ್ ಇದ್ರ ಪ್ರೈಸ್ ಇದೆಲ್ಲನೂ ನಾನು ನಿಮ್ಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನ್ನ ಪ್ರೈಸ್ ಆಗಿರ್ಬೋದು, ಯಾರ ಹತ್ರ ತೊಗೊಂಡೆ. ಆ್ಯಂಡ್ ಅವ್ರು ಕಂಪ್ಲೀಟ್ ಬಂದುಬಿಟ್ಟು ಡಾಗ್ ಡೀಲರ್ಸೇನೆ. ಆ್ಯಂಡ್ ಕಡಿಮೆನೂ ಮಾಡಿಕೊಡ್ತಾರೆ. ಸೊ ತುಂಬ ಒಳ್ಳೆ ಕ್ವಾಲಿಟಿ ಪಪ್ಪೀಸ್ ಕೊಡ್ತಾರೆ. ಸೊ ಅವ್ರ ಹತ್ರ ಬೇಕಾದ್ರೆ ನಾನು ನಂಬರ್ ಕೊಡ್ತೀನಿ, ಅಥವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಅವ್ರದ್ದು ನಂಬರೆಲ್ಲ ಕೊಟ್ಟು ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಪ್ರೈಸಸ್ ಆ್ಯಂಡ್ ಮುಂದೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಅವ್ರಿಗೆ ಫುಡ್. ಆ್ಯಂಡ್ ಅವ್ರು ನಮಗೆ ಸಜೆಸ್ಟ್ ಮಾಡಿದ್ದಾರೆ ಹೇಗೆ ಅವ್ನಿಗೆ ಫುಡ್ ಕೊಡಬೇಕು, ಹೇಗೆ ಏನು ಎತ್ತ ಎಲ್ಲನೂ ಮಾಡಿದ್ದಾರೆ. ಆ್ಯಂಡ್ ನಾವು ಅದು ಬಿಟ್ಟು ಕೂಡ ನಮ್ಮ ರಿಯೋಗೆ ಟ್ರೈನಿಂಗ್ ಕೂಡ ಕೊಡಿಸ್ತಾ ಇದ್ದೀವಿ. ಲೈಕ್ ಅವ್ನು ಈಗಲೇ ಬೇಬಿಯಿಂದನೇ ಎಲ್ಲ ಟ್ರೈನ್ ಆಗಬೇಕು. ಬಿಕಾಸ್ ನಾವಿಬ್ಬರು ಮನೇಲಿರಲ್ಲ, ನಾವು ವರ್ಕಿಗೆ ಹೋಗ್ತಿದ್ರೆ ಅವ್ನು ಒಬ್ಬನೇ ಇರಬೇಕು. ಅವನು ಟಾಯ್ಲೆಟ್ ಆಗಿರ್ಬೋದು ಎಲ್ಲನೂ ಅವ್ನಿಗೆ ಟ್ರೈನ್ ಮಾಡೋಕ್ಕೆ ಸಪ್ರೇಟ್ ಒಬ್ಬರನ್ನ ಆ್ಯಪಿಂದಾನೇ ಬುಕ್ ಮಾಡಿ ತೊಗೊಂಡಿದ್ದೀವಿ. ಸೊ ದಟ್ ಅವನು ಚೆನ್ನಾಗಿರಬೇಕು. ಸೊ ಅವನು ಎಲ್ಲ ಆ್ಯಕ್ಟಿವಿಟೀಸ್ ಚೆನ್ನಾಗಿರಬೇಕು. ನಾವಿರೋ ಗಂಟ ಅವನು ಇರಬೇಕು. ಮತ್ತು ಬ್ರೂನೋ ಥರ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಬಿಕಾಸ್ ಬ್ರೂನೋನ ಸ್ವಲ್ಪ ಟೈಮ್ ನಮ್ಮ ಜೊತೆಗಿದ್ದ ಅಷ್ಟೇ. ಅದಾದ್ಮೇಲೆ ಬ್ರೂನೋ ಅಮ್ಮ ಮನೇಲಿ ಇರ್ತಿದ್ದ. ನಾನು ವೀಕ್ಲಿ ಒನ್ಸ್ ಅಷ್ಟೇ ಹೋಗಿ ನೋಡೋಕ್ಕಾಗ್ತಿತ್ತು. ಸೊ ಇವನ್ನ ಇವಾಗ ಎಲ್ಲೂ ಕಳಿಸಲ್ಲ ನಾವು. ಲಿಟ್ರಲಿ ಅವ್ನು 2-3 ಅವರ್ಸ್ ಆಫೀಸಿಗೆ ಬಿಟ್ಟು ಹೋಗ್ತೀವಿ. ಅದು ಬಿಟ್ಟರೆ ಸಪೋಸ್ ಎಲ್ಲೂ ಹೋಗದೇ ಇರೋ ಜಾಗ, ಕರ್ಕೊಂಡು ಹೋಗದೇ ಇರೋ ಜಾಗಕ್ಕೆ ಅಂದಾಗ ಅಮ್ಮ ಮನೇಲಿ 2 ಅವರ್ಸ್ ಬಿಟ್ಟು ಹೋಗ್ತೀವಿ. ಅಷ್ಟು ಬಿಟ್ಟರೆ ನಾವು ಅವನ್ನೆಲ್ಲೂ ಬಿಡಲ್ಲ, ಯಾರ ಕೈಯಲ್ಲೂ ಕೊಡ್ತಿಲ್ಲ. ಆ ಥರ ನಮಗೆ ಇವಾಗ ಹೇಳ್ಬೇಕಂದ್ರೆ ನಾವು ಫುಟ್ಟು ಬೇಬಿ ಹಿಂಗೆ ನೋಡ್ಕೊತೀವಿ, ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊತಾ ಇದ್ದೀವಿ. ಸೊ ಲೆಟ್ಸ್ ಸಿ, ಇವನು ನಮ್ಮ ಜೊತೆ ಚೆನ್ನಾಗಿರಲಿ ಅಂತಾನೆ. ಸೊ ಬ್ಲೆಸ್ ಮೈ ರಿಯೋ ಆ್ಯಂಡ್ ಐ ಮಿಸ್ ಮೈ ಬ್ರೂನೋ.
ಐ ಆಲ್ವೇಸ್ ಮಿಸ್ ಹಿಮ್. ಸೊ ಇಷ್ಟು ನಮ್ಮ ಲೈಫಲ್ಲಿ ಈ 1 ಇಯರಲ್ಲಿ ಆಯಿತು. ಸೊ ಇದರಿಂದನೇ ಬ್ರೇಕ್ ತೊಗೊಂಡು ವೀಡಿಯೋಸ್ ಮಾಡ್ತಿದ್ದೆ. ಬಟ್ ನನಗೆ ಯೂಟ್ಯೂಬ್ ಅಂದರೆ ನನಗೊಂಥರ ಡ್ರೀಮ್ ಇತ್ತು, ಇಲ್ಲ ಯೂಟ್ಯೂಬ್ ಮಾಡಬೇಕು, ನನಗೇನಾದರೂ ಒಂಥರ ಅದೊಂದು ಪ್ಯಾಷನ್. ಆದಷ್ಟು ವೀಡಿಯೋಸ್ ಮಾಡ್ತಿರ್ತಿದ್ದೆ. ಲೈಕ್ ಒಂದು ಲಿಪ್ಸ್ಟಿಕ್ ಟ್ರೈ ಮಾಡೋದಾಗಿರ್ಬೋದು, ಏನೋ ಒಂದು ಟ್ರೈ ಮಾಡೋದು, ಏನೋ ಒಂದು ಮಾಡೋದು ವೀಡಿಯೋಸ್ ಮಾಡ್ತಿರ್ತಿದ್ದೆ. ಕೆಲವೊಂದು ಚೆನ್ನಾಗಿ ಕ್ಲಿಕ್ ಆಗೋದು, ಕೆಲವೊಂದು ಸಲ ಹೋಗೋದು. ಬಟ್ ನಾನೆಲ್ಲೂ ಇಲ್ಲ, ನಾನು ಮಾಡಲ್ಲ, ನನಗೆ ಆಗಲ್ಲ ಇದು ಅನ್ನೋ ಥರ ಇರ್ತಿರ್ಲಿಲ್ಲ. ಮೇನ್ಲಿ ಏನಂದರೆ ನನಗೆ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಮೇ ಬಿ ನಾನು ಸ್ಟಾರ್ಟ್ ಮಾಡಿದಾಗ ಇದ್ದಂಥ ಜೋಶು, ಆ ಥರ ಐಡಿಯಾಸ್ ನಾನು ಇವಾಗ ಯೂಸ್ ಮಾಡಿದರೆ ಮೋಸ್ಟ್ ಪ್ರಾಬಬ್ಲಿ ನಾನು ಇಷ್ಟೊತ್ತಿಗೆ ಒಂದೊಳ್ಳೆ ಸಬ್ಸ್ಕ್ರೈಬರ್ಸ್ ಆಗಿ ಸಮಥಿಂಗ್ ನಾನೇನೋ ಮಾಡಿರ್ತಿದ್ದೆ ಅಂದ್ಕೊತೀನಿ. ನಾನು ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಮಾಡೋದ್ರಿಂದ. ಸೊ ಯೂಟ್ಯೂಬ್ ಇಸ್ ಸಮಥಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಬ್ರೇಕ್ ಆಗುತ್ತೆ, ಫಾಲೋವರ್ಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ, ನಮ್ಮ ಸುತ್ತಮುತ್ತ ಇರೋರೇ ನಮ್ಮನ್ನು ಆಡ್ಕೊತಾರೆ, ಅದೇನು ವೀಡಿಯೋ, ಅದೇನು ಹಂಗಿದೆ, ಅದೇನು ಹಿಂಗಿದೆ ಅಂತ. ನನಗೆ ಈಗಲೂ ಆ ಥರ ಇದ್ದಾರೆ ಆಡ್ಕೊಳ್ಳೋಕ್ಕೆ, ಫನ್ ಆಗಿರ್ಬೋದು ಏನಾದರೂ. ಬಟ್ ನನಗೇನಂದರೆ ನನಗೊಂದು ಆಸೆ, ವಾಟೆವರ್ ಯಾರು ನೋಡ್ತಾರೋ ಬಿಡ್ತಾರೋ, ನನ್ನ ಖುಷಿಗೆ ನಾನು ಮಾಡ್ತೀನಿ, ನನ್ನ ಖುಷಿಗೆ ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ನಾಟ್ ದಟ್ ನಾನು ತೋರಿಸ್ಕೋಬೇಕು, ಏನೋ ತೊಗೊಂಡೆ ಅಂತ ತೋರಿಸ್ಕೊಬೇಕು, ಆಮೇಲೆ ಇನ್ನೇನೋ ಮಾಡಬೇಕು ಅನ್ನೋದೇನೂ ಇಲ್ಲ. ನನಗೇನು ಅನ್ಸುತ್ತೆ ಅದನ್ನು ನಾನು ಮಾಡ್ತೀನಿ, ನನಗೇನು ಅನ್ಸುತ್ತೆ ಅದನ್ನು ತೋರಿಸ್ತೀನಿ. ಸಮಥಿಂಗ್ ಯಾರಿಗೋ ಯೂಸ್ಫುಲ್ ಆದರೂ ಆಗ್ಬೋದು, ಅಥವಾ ಅವ್ರಿಗೆ ಅದರಿಂದ ಏನಾದರೂ ಕಲಿಬೋದು. ಆ್ಯಂಡ್ ನಂದು ಮೋಸ್ಟ್ ವೀಡಿಯೋಸಲ್ಲಿ, ನಂದು ಚೆನ್ನಾಗಿ ಓಡಿರೋವಂಥ ವೀಡಿಯೋಸಲ್ಲಿ ನಾನು ಮೇಯ್ನಾಗಿ ಅಂದರೆ ಕಿಚನ್ ಟಿಪ್ಸ್ ಮಾಡಿದ್ದೆ. ಅದು ನನಗೇನು ಗೊತ್ತಿತ್ತು ಅಷ್ಟೇ, ನಾನು ಎಲ್ಲೂ ಕಾಪಿ ಮಾಡಿಲ್ಲ, ಎಲ್ಲೂ ಏನು ಮಾಡಿಲ್ಲ. ನಾನು ಮನೇಲಿ ಏನು ಫಾಲೋ ಮಾಡ್ತೀನಿ ಅದನ್ನು ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ಅದು ಕೂಡ ಒಳ್ಳೆ ವ್ಯೂಸ್ ಹೋಗಿತ್ತು. ಆ್ಯಂಡ್ ಮೋನ್ ಬೇರ್ದು ಕೂಡ ನಾನು ಲಿಟ್ರಲಿ ಟ್ರೈ ಮಾಡ್ತಾ ಇರೋದ್ರಿಂದ ನಾನು ಮೋನ್ ಬೇರ್ನ ನಾನು ಯಾವಾಗಲೂ ನೋಡಿ ನಾನು ಮೋನ್ ಬೇರ್ನ ಟ್ರೈ ಮಾಡಿದ್ದು. ಎಕ್ಸ್ಕ್ಯೂಸ್ ಮೀ. ಸೊ ನಾನೆಲ್ಲೋ ಟ್ರೈ ಮಾಡಿದ್ದು ಅದನ್ನ ನಾನು ಅಪ್ಲೋಡ್ ಮಾಡಿದೆ. ಆ್ಯಂಡ್ ಅದು ಕೂಡ ತುಂಬ ಚೆನ್ನಾಗಿ ವ್ಯೂಸ್ ಹೋಯಿತು. ಹೀಗೆ ನನಗೇನು ಗೊತ್ತೋ ಅದನ್ನು ನಾನು ಮಾಡ್ತಿದ್ದೆ. ಆ್ಯಂಡ್ ಏನಾದ್ರು ತೊಗೊಂಡ್ರೆ ಯಾಕೆ ತೋರಿಸ್ತೀವಿ ಅಂದರೆ ಲೈಕ್ ಖುಷಿ, ಅದೊಂಥರ ನಮ್ಮ ಡೈಲಿ ವ್ಲಾಗ್. ನಂದು ಮೇಯ್ನಾಗಿ ಬಂದುಬಿಟ್ಟು ಡೈಲಿ ವ್ಲಾಗ್ಸ್ ಇರುತ್ತೆ ನನ್ನದು ಲೈಫ್ ಸ್ಟೈಲಲ್ಲಿ. ಸೊ ಡೈಲಿ ವ್ಲಾಗ್ಸ್ ಏನಿರುತ್ತೆ ಅದನ್ನು ನಾನು ತೋರಿಸ್ಬೋದು. ಸೊ ಡೈಲಿ ವ್ಲಾಗ್ಸ್ ಎಲ್ಲ ತೋರಿಸ್ಬೋದು ನಾನು. ಆ್ಯಂಡ್ ಏನಾದರೂ ತೊಗೊಂಡ್ರೆ, ಡ್ರೆಸ್ಸಸ್ ತೊಗೊಂಡ್ರೆ, ನನಗೆ ಡ್ರೆಸ್ ಅಂದರೆ ತುಂಬ ಹುಚ್ಚು. ಸೊ ಡ್ರೆಸ್ಸಸ್ ತೊಗೊಂಡ್ರೆ ತೋರಿಸ್ಬೋದು. ಆ್ಯಂಡ್ ಇನ್ನೂ ಒಂದು, ನಾನು ತುಂಬ ಬಿಲೀವ್ ಮಾಡೋದು ಲಾ ಆಫ್ ಅಟ್ರಾಕ್ಷನ್. ನಾವೇನು ಯೂನಿವರ್ಸ್ನ ಕೇಳ್ತೀವಿ, ನಾವೇನು ಕೊಡ್ತೀವಿ ಅದು ನಮ್ಗೆ ರಿಟರ್ನ್ ಸಿಗುತ್ತೆ. ನಾವೆಷ್ಟು ಪಾಸಿಟಿವಾಗಿ ಥಿಂಕ್ ಮಾಡ್ತೀವಿ ಅದು ನಮಗೆ ಆಗುತ್ತೆ ಅಂತ. ಆ್ಯಂಡ್ ಇದು ನನಗೆ ಹೆಂಗೆ ರಿಯಲ್ ಆಗಿ ಇದು ಇವಾಗಲೂ ನನಗಿದೆ ಅಂದರೆ, ಇವಾಗ ನೀವು ಕೇಳ್ಬೋದು ಬ್ರೂನೋನಾಗಾರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾವು ಇದು ಮಾಡ್ಬೋದಿತ್ತು ಅಂತ. ನಾನು ಎಷ್ಟು ಬ್ರೂನೋನ ಒಂದು ಸೇವ್ ಆಗಬೇಕು, ಒಂದು ಸರ್ವೈವ್ ಆಗಬೇಕು ಅಂತ ಎಷ್ಟು ನಾನು ಅನ್ಕೊತಿದ್ದೆ. ಲಿಟ್ರಲಿ ಲಾಸ್ಟಲ್ಲಿ ಐ ಟು ಫೆಲ್ಟ್ ನನಗೇನಂದರೆ ನಾನು ಇದಾದೆ, ಇಲ್ಲ ಇನ್ನು ಕಷ್ಟ ಇದೆ ಬ್ರೂನೋನ ಅಂತ. ಸೊ ಸೇಮ್ ಥಿಂಗ್ ಹ್ಯಾಪೆಂಡ್ ಅದೇ ಥರ. ಸೊ ನಾನು ಈ ಲಾ ಆಫ್ ಅಟ್ರಾಕ್ಷನ್ನ ಅಥವಾ ಇದನ್ನು ತುಂಬ ನಂಬ್ತೀನಿ. ಸೊ ಇದ್ರ ಬಗ್ಗೆನೂ ನಾನು ಮುಂದೆ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ, ಹೇಗೆ ನಾನು ಲಾ ಆಫ್ ಅಟ್ರಾಕ್ಷನ್ ನಂಬ್ತೀನಿ. ಆ್ಯಂಡ್ ನಾನು ಅದನ್ನು ಕೋಚ್ ಕೂಡ ತೊಗೊಂಡಿದ್ದೀನಿ. ನನಗೆ ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡೋಷ್ಟು ಇದಲ್ಲ, ನನಗೆ ಹೇಳ್ಕೊಟ್ಟವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನನಗೆ ಗೊತ್ತಿರೋಷ್ಟು ನಾನು ಏನು ಫಾಲೋ ಮಾಡ್ತಿದ್ದೀನಿ ಅದನ್ನು ನಾನು ಮಾಡ್ಬೋದು. ಸೊ ಈಗ ಅಕ್ಷಯ ತೃತೀಯ ಆವತ್ತಿಂದ ನಾನು ಮತ್ತೆ ಯೂಟ್ಯೂಬ್ ರೀಸ್ಟಾರ್ಟ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಆ್ಯಂಡ್ ಈ ವಿಡಿಯೋ ನಾನು ಹಿಂದಿನ ದಿವಸ ಶೂಟ್ ಮಾಡಿರೋದು, ನಾಳೆ ಅಂದರೆ ಅಕ್ಷಯ ತೃತೀಯ ದಿವಸ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾನು ಅಕ್ಷಯ ತೃತೀಯಗೆ ಏನಾದರೂ ತೊಗೊಂಡ್ರೆ ಅಥವಾ ಎಲ್ಲರೂ ಹೋಗಿದ್ರೆ ನನ್ನ ಲೈಫ್ ಸ್ಟೈಲ್, ಡೇ ಇನ್ ಮೈ ಲೈಫ್ ಈ ಥರ ಎಲ್ಲ ಶೂಟ್ ಮಾಡ್ತೀನಿ. ಆ್ಯಂಡ್ ನಮ್ಮ ರಿಯೋದು ಕೂಡ ಅವಾಗ ಸ್ವಲ್ಪ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಅವ್ನು ತುಂಬ ತೀಟೆ ಮಾಡ್ತಾನೆ, ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಅದ್ರ ಜೊತೆಗೆ ಅವನ್ನ ತಂದಾಗ ಹೇಗಿದ್ದ ಅದ್ರದ್ದೊಂದು ಪಿಕ್ ಇಲ್ಲಿ ಹಾಕ್ತೀನಿ, ನೋಡ್ಬೋದು. ಸೊ ಇಷ್ಟೇ, ಇದೊಂದು ಪುಟ್ಟ ವಿಡಿಯೋ. ಏನಂದರೆ ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸೊ ಇನ್ನು ಮುಂದೆ ಆದರೂ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಮಾಡ್ತೀನಿ ನಾನು, ಐ ಪ್ರಾಮಿಸ್. ಓಕೆ, ನಾನು ಮನೆಗೆ ಹೋಮ್ ಟೂರ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸದ್ಯದಲ್ಲೇ ಅದು ಕೂಡ ಮಾಡ್ತೀನಿ. ತುಂಬ ಟೈಮಿಂದ ಅಂದ್ಕೊಂಡು ಮಾಡಿಲ್ಲ, ಬಟ್ ಐ ಶ್ಯೂರ್ ಇದು ಈ ಸಲ ಮಾಡ್ತೀನಿ. ಹಾಗೆ ವೀಡಿಯೋಸ್ ಕೂಡ ಡೇ ಇನ್ ಮೈ ಲೈಫ್ ವೀಡಿಯೋಸ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು, ಆ್ಯಂಡ್ ಮೇಕಪ್ದಾಗಿರ್ಬೋದು, ಏನಾದರೂ ಆಗುತ್ತೆ ನಾನು ವೀಡಿಯೋಸಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ಗಂಟ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫ್ರಮ್ ಮೈ ರಿಯೋ, ಥ್ಯಾಂಕ್ ಯು. ಮಾಡು ಬಂಡಲ್ ಆಫ್ ಜಾಯ್. ಅಲ್ಲೋಡು ಈಸ್ ಲೈಕ್ ಬೇಬಿ. ಆ್ಯಂಡ್ ಹಂಗೆ ತರಲೆ ಕೂಡ ಮಾಡ್ತಾನೆ. ಓಕೆ, ಸೊ ಎಲ್ಲನೂ ಮತ್ತೆ ಸಿಗ್ತೀನಿ ನಾಳೆ ಅಕ್ಷಯ ತೃತೀಯ ವಿಡಿಯೋ ಜೊತೆಗೆ. ಓಕೆನಾ? ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಸಿ ಬಾಯ್. ಬಾಯ್ ಬಾಯ್.
ಇಲ್ಲಿ ನೋಡಿ